ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೀನಿ ಪ್ರಿಯರೇ. ಇವತ್ತು ನಾನು ಪ್ರೆಸೆಂಟ್ ಮಾಡ್ತಿರೋಂಥ ವಿಡಿಯೋ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋ ಬಹಳ ವೈರಲ್ ಆಗಿರುತ್ತೆ. ಇದು ಯಾರು ಕುರಿತು ಅಂತ ನೀವು ಆಲ್ರೆಡಿ ತಮ್ನೇಲೆಲ್ಲ ಟೈಟಲ್ ಓದಿರ್ತೀರಾ. ಅವನು ರೊಟ್ಟಿಯನ್ನು ಸಗಣಿಯೊಂದಿಗೆ ತಿಂದನು, ಬೈಬಲ್ ಏನು ಹೇಳುತ್ತೆ ಅಂತ. ಅವನೆಲ್ಲೋ ರೊಟ್ಟಿ ಜೊತೆ ಸಗಣಿ ತಿಂದರೆ ಬೈಬಲ್ಗೆ ಏನ್ರಿ ಸಂಬಂಧ ಅಂತ ಹೇಳುವಾಗ, ಅಲ್ಲ, ಈ ವ್ಯಕ್ತಿ ಕುರಿತು ನಾನು ಹಿಂಗೆ ವಿಡಿಯೋ ನೋಡ್ತಿರ್ಬೇಕಾದಾಗ ನನಗೆ ಬೈಬಲಲ್ಲಿ ಒಂದು ಸಂದರ್ಭ ಜ್ಞಾಪಕ ಬಂತು. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಾಗಿ ಈ ವ್ಯಕ್ತಿ ಕುರಿತು ಮಾತಾಡೋಣ. ಇವನು ರೊಟ್ಟಿ ಜೊತೆಗೆ ಈ ಸಗಣಿನ ಸೇರಿಸಿ ಬೆರೆಸಿ ತಿಂತಾ ಇದ್ದಾನೆ. ಇವನು ಮಹಾನ್ ಭಾವ ಇವನು. ಹಾಗಾಗಿ ಯಾಕೆ ತಿಂತಾ ಇದ್ದಾನೆ ಅನ್ನೋದು ವಿಷಯ ನನಗೆ ಇನ್ನೂ ಗೊತ್ತಾಗಿಲ್ಲ. ಆದರೆ ಕೆಲವು ವಿಷಯಗಳನ್ನು ಗಮನಿಸಿದ್ದೆ. ಆದರೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಇಲ್ಲಿ ಒಬ್ಬ ಡಾಕ್ಟ್ರ್ ಇದ್ದಾರೆ. ಈ ಡಾಕ್ಟ್ರು ಏನು ಮಾಡ್ತಾನೆ ಅಂದರೆ ಸಗಣಿನ ತಿಂತಾನೆ. ಸಗಣಿನ ತಿನ್ನೋದು ಏನಕ್ಕೆ ಅಂದರೆ ಮೈಂಡು ಬಾಡಿ ಎಲ್ಲ ಪ್ಯೂರಿಫೈ ಆಗುತ್ತಂತೆ. ಈ ರೀತಿ ಅವ್ರ ಅಮ್ಮನೂ ಫಾಸ್ಟಿಂಗಲ್ಲಿದ್ದಾಗ ಅವ್ರ ಅಮ್ಮ ಫಾಸ್ಟಿಂಗ್ನ ಬ್ರೇಕ್ ಮಾಡೋದು ಸಗಣಿ ತಿಂದೇ ಫಾಸ್ಟಿಂಗ್ನ ಬ್ರೇಕ್ ಮಾಡ್ತಾರೆ ಅಂತ ಈ ವಯ್ಯ ಹೇಳ್ಕೊತಾರೆ. ಈ ವಯ್ಯ ಡಾಕ್ಟ್ರು. ಈ ವಯ್ಯ ಡೈರೆಕ್ಟಾಗಿ ಲೈವಲ್ಲಿ ಹಂಗೆ ಸಗಣಿ ತಿಂತಿರಬೇಕಾದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಕಮೆಂಟ್ ಮಾಡಿದ್ದಾರೆ. ಆದರೆ ಈ ಸಗಣಿ ಈ ವ್ಯಕ್ತಿ ತಿನ್ನೋದಕ್ಕೆ ಕಾರಣ ಏನು ಅಂದರೆ ಮೈಂಡು ಬಾಡಿ ಎಲ್ಲ ಪ್ಯೂರಿಫೈ ಆಗುತ್ತೆ. ಸೊ ಅದೇ ವಿಷಯನ ಇಟ್ಕೊಂಡು ಇವನು ಏನಾದರೂ ರೊಟ್ಟಿ ಜೊತೆ ಏನಾದರೂ ಆ ಸಗಣಿ ತಿಂತಾ ಇದ್ದಾನ ಅನ್ನೋದು ಗೊತ್ತಿಲ್ಲ. ಸೊ ಈಗಿರಲಿ, ಈಗ ನಾವು ಬೈಬಲ್ಗೆ ಬರೋಣ. ಬೈಬಲ್ಗೆ ಸಂಬಂಧಿಸಿದ್ದೆ. ಆದರೆ ನೀವು ಎಜೆಕಿಯೇಲ ಪುಸ್ತಕದಲ್ಲಿ 4ನೇ ಅಧ್ಯಾಯದಲ್ಲಿ ನೀವು ಗಮನಿಸ್ಬೋದು. 4ನೇ ಅಧ್ಯಾಯದಲ್ಲಿ ಎಜೆಕಿಯೇಲಿಗೆ ಒಂದು ಸಿಂಬಾಲಿಕ್ ಆದಂಥ ಪ್ರೊಫೆಟಿಕ್ ಆ್ಯಕ್ಟನ್ನು ಆತನಿಗೆ ಕೊಡ್ತಾನೆ ದೇವರು. ಇಲ್ಲಿ ಮೊದಲನೇ ವಚನವನ್ನು ನೀವು ಗಮನಿಸಿದಾದರೆ 4ನೇ ಅಧ್ಯಾಯದ ಮೊದಲನೇ ವಚನ, ನರಪುತ್ರನೇ, ನೀನು ಒಂದು ಚದರ ಬಿಲ್ಲೆಯನ್ನು ತೆಗೆದುಕೊಂಡು ನಿನ್ನ ಮುಂದೆ ಇಟ್ಟು ಅದರಲ್ಲಿ ಪಟ್ಟಣದ ನಕ್ಷೆಯನ್ನು ಅಂದರೆ ಯೆರೂಸಲೇಮಿನ ನಕ್ಷೆಯನ್ನು ಬರೆದು ಆ ನಕ್ಷೆಯ ಸುತ್ತಮುತ್ತಲು ದಿಬ್ಬ ಹಾಕಿ ಒಡ್ಡು ಕಟ್ಟಿ ಅಂತ ಹೇಳ್ತಾನೆ. ಬೇರೆ ಕನ್ನಡ ಟ್ರಾನ್ಸ್ಲೇಷನಲ್ಲಿ ಹೇಳುತ್ತೆ ಏನಂತ ಅಂದರೆ ಮುತ್ತಿಗೆ ಹಾಕಿ ಅಂತ ಹೇಳುತ್ತೆ. ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಹೇಳುತ್ತೆ ಸೀಜ್ ಅಂತ. ಸೀಜ್ ಅಂದರೆ ಏನು ಗೊತ್ತಾ, ಒಂದು ಪಟ್ಟಣವನ್ನು ಸುತ್ತುವರಿಯೋದು. ಹಾಗಾಗಿ ಎಷ್ಟು ಸುತ್ತುವರಿತಾರೆ ಅಂದರೆ ಒಳಗಡೆ ಇರೋರು ಅಲ್ಲೇ ಉಳ್ಕೊಂಡ್ಬಿಡ್ತಾರೆ, ಹೊರಗಡೆ ಇರೋರು ಒಳಗಡೆ ನುಗ್ಗೋಕ್ಕೆ ಪ್ರಯತ್ನ ಪಡುವಂಥ, ನುಸುಳುವಂಥ ಪ್ರಯತ್ನ ಮಾಡುವಂಥ ರೀತಿಯಲ್ಲಿ ಸೀಜ್ ಮಾಡ್ತಾರೆ. ಆ ಸೀಜ್ ಎಷ್ಟು ಇರುತ್ತಂದರೆ 1 ವಾರಕ್ಕೆ 1 ತಿಂಗಳಿಗೆ ಹಂಗೆ ಹೋಗ್ತಾನೆ ಇರುತ್ತೆ. ಆ ಹೋಗ್ತಿರ್ಬೇಕಾದಾಗ ಒಳಗಡೆ ಏನೇನು ವಿಷಯಗಳು ನಡೆಯುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಗ ಗಮನಿಸಿದ್ದೆ. ಆದರೆ ಈಗ ಎಜೆಕಿಯೇಲ್ಗೆ ಒಂದು ವಿಷಯವನ್ನು ಕೊಡ್ತಾನೆ. ಅದು ವಚನ 12ರಲ್ಲಿ ನಾವು ಗಮನಿಸ್ಬೋದು. ಏನು ಹೇಳ್ತಾರೆ ಅಂದರೆ, ನೀನು ಸೌದೆಗೆ ಬದಲಾಗಿ ಮನುಷ್ಯರ ಮಲವನ್ನು ಉಪಯೋಗಿಸಿ ನಿನ್ನ ಜನರ ಕಣ್ಣೆದುರಿಗೆ ಆ ಹಿಟ್ಟನ್ನು ರೊಟ್ಟಿ ಮಾಡಿ ಜವಗೋಧಿಯ ರೊಟ್ಟಿಗಳಂತೆ ತಿನ್ನು ಅಂತ ಹೇಳ್ತಾನೆ. ಅಂದರೆ ಈಗ ಸೌದೆ ಉಪಯೋಗಿಸ್ತೀವಲ್ಲ, ಆ ಸೌದೆನ ಉಪಯೋಗಿಸ್ತಿರೋದ್ರ ಬದಲು ನೀನು ಮನುಷ್ಯರ ಮಲವನ್ನು ಸೌದೆಯನ್ನಾಗಿ ಮಾಡಿಕೊಂಡು ನೀನು ರೊಟ್ಟಿಯನ್ನು ಮಾಡ್ಕೊಂಡು ತಿನ್ನು ಅಂತ ಹೇಳ್ತಾನೆ. ನಮಗೆಲ್ರಿಗೂ ಗೊತ್ತು, ಕೆಲವೊಮ್ಮೆ ನಾನು ಚಿಕ್ಕ ವಯಸ್ಸಲ್ಲಿ ಅಂದರೆ ಒಂದು ಟೀನೇಜಲ್ಲೆಲ್ಲ ನಾನು ನೋಡಿದ್ದೀನಿ, ಈ ಭರಣಿ ತಟ್ಟೋರು ಗೋಡೆಗೆ ಈ ಸಗಣಿನೆಲ್ಲ ಚೆನ್ನಾಗಿ ಕಲಸಿ ಫ್ಲ್ಯಾಟ್ ಮಾಡಿ ಭರಣಿ ತಟ್ಟೋರು. ಅದು ಒಣಗಿ ಆದಮೇಲೆ ಏನು ಮಾಡೋರು ಅಂದರೆ ಅದು ಒಲೆಗೆ ಇಟ್ಕೊಳ್ಳೋರು, ಅದರ ಫ್ಯೂಯಲ್ ಆಗಿ ಅದನ್ನು ಯೂಸ್ ಮಾಡ್ಕೊಳ್ಳೋರು. ಅದೇ ರೀತಿ ಅರಬ್ ಸೈಡಲ್ಲೂ ಸಹ ಕ್ಯಾಮಲ್ ಡಂಗ್ನ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ. ಅಂದರೆ ಕ್ಯಾಮಲ್ ಸಗಣಿ ಇದೆಯಲ್ಲ, ಒಂಟೆ ಸಗಣಿ, ಅದನ್ನು ಚೆನ್ನಾಗಿ ಒಣಗಿಸಿ ಅವ್ರೇನು ಮಾಡ್ತಾರೆ ಅಂದರೆ ಸೌದೆಯಾಗಿ ಉಪಯೋಗಿಸ್ಕೊಳ್ಳೋರು. ಆದರೆ ಇಲ್ಲಿ ಕರ್ತನ ಎಜೆಕಿಯೇಲಿಗೆ ಆ ಮಾತನ್ನು ಹೇಳಬೇಕಾದಾಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಇದೊಂಥರ ಈ ಸಬ್ಜೆಕ್ಟ್ ಹೇಗೆ ಅಂದರೆ ತುಂಬಾ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್. ತುಂಬ ಜನ ಇದರಿಂದ ಎತ್ತು ಮಾತಾಡಿದ್ದಾರೆ. ನೋಡು ದೇವರು ಯಾವ ರೀತಿ ಇಲ್ಲಿ ನಡ್ಕೊಂಡಿದ್ದಾನೆ ಅನ್ನೋದ್ರ ಕುರಿತೆಲ್ಲ ಇಲ್ಲಿ ವಿಷಯವನ್ನು ನಾವು ಗಮನಿಸ್ಬೋದು. ಆದರೆ ಇದ್ರ ಕಾಂಟೆಕ್ಸ್ಟನ್ನು ನಾವು ಗಮನಿಸಿದಾಗ ನಾನು ವಚನವನ್ನು ಓದಿ ತಿಳಿಸ್ತೇನೆ ನಾನು ನಿಮಗೆ. ಯಾವುದದು? ಸೀಜ್ ಮಾಡ್ತಾರೆ. ಪಟ್ಟಣವನ್ನು ಸೀಜ್ ಮಾಡುವಾಗ ಹೇಗಿರುತ್ತೆ ಅಂದರೆ ಅದು ಭಯಂಕರವಾಗಿರುತ್ತೆ. ಆ ಭಯಂಕರವಾದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಏನೆಂದರೆ, ಎಜೆಕಿಯೇಲ್ ವಾಸ್ ಟು ಯೂಸ್ ಹ್ಯೂಮನ್ ಡಂಗ್ ಆಸ್ ಎ ಫ್ಯೂಯಲ್ ಫಾರ್ ದ ಫೈರ್ ಟು ಹೀಟ್ ದ ಸ್ಟೋನ್ಸ್ ಅಂತ ಹೇಳ್ತಾನೆ. ಆಮೇಲೆ ದ ನಾರ್ಮಲ್ ಫ್ಯೂಯಲ್ ವುಡ್ ಬಿ ಅನಿಮಲ್ ಡಂಗ್. ಅಂದರೆ ಸಾಧಾರಣವಾದಂಥ ಸೌದೆ ಪ್ರಾಣಿಗಳ ಸಗಣಿಯಿಂದ ಇರುತ್ತೆ, ನಾನು ಅವಾಗಲೇ ಹೇಳಿದ ರೀತಿಯಲ್ಲಿ. But when the army surrounded Jerusalem, the inhabitants would kill the animals in the city for the meat ಅಂತ ಹೇಳ್ತಾನೆ. ಇವಾಗ ಸೀಜ್ ಹಾಕ್ದಾಗ, ಮುತ್ತಿಗೆ ಹಾಕ್ದಾಗ ಏನು ಮಾಡ್ತಾರೆ, ಆಹಾರಕ್ಕೆ ಅವ್ರು ಹೊರಗಡೆ ಹೋಗೋಕ್ಕಾಗಲ್ಲ. ಒಳಗಡೆ ಇದ್ದೇನು ಮಾಡ್ತಾರೆ ಅಂದರೆ ತಮಗೆ ಇರುವಂಥ ಪ್ರಾಣಿಗಳನ್ನು ಏನು ಮಾಡ್ತಾರೆ, ಅವರು ತಿಂತಾರೆ. ಆ ಪ್ರಾಣಿಗಳ ತಿಂತಾ ಇರಬೇಕಾದಾಗ ದೆನ್ ಏನಾಗುತ್ತೆ ಅಂದರೆ ದೇರ್ ವುಡ್ ಬಿ ನೋ ಅನಿಮಲ್ ಡಂಗ್ ಫಾರ್ ಫ್ಯೂಯಲ್, ದೇ ವುಡ್ ಹ್ಯಾವ್ ಟು ಯೂಸ್ ಹ್ಯೂಮನ್ ಡಂಗ್ ಅಂತ ಹೇಳ್ತಾರೆ. ಅವಾಗ
ಪ್ರಾಣಿಗಳೇ ಇರಲ್ಲ, ಪ್ರಾಣಿಗಳಿಲ್ಲದೆ ಇದ್ದಾಗ ಸಗಣಿ ಇರಲ್ಲ, ಸಗಣಿ ಇದ್ದಾಗ ಅದು ಆ ಸಗಣಿ ಸೌದೆಯಾಗಿ ಸಿಕ್ಕಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ ಹ್ಯೂಮನ್ ಡಂಗ್ನ ಯೂಸ್ ಮಾಡ್ತಾರೆ, ಮನುಷ್ಯರ ವೇಸ್ಟನ್ನು ಅವರು ಸೌದೆಯನ್ನಾಗಿ ಪರಿವರ್ತಿಸ್ಕೊಳ್ತಾರೆ. ಈ ಪರಿವರ್ತಿಸ್ಕೊಳ್ಳೋ ವಿಷಯವು ಎಷ್ಟು ಕಠಿಣ ಆಗ್ತಾ ಹೋಗುತ್ತೆ ಅಂದರೆ ಮುತ್ತಿಗೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ರಿಪೀಟ್ ಮಾಡಲ, ಮುತ್ತಿಗೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಒಳಗಡೆ ಅವ್ರಿಗೆ ರೇಷನ್ ಖಾಲಿ ಆಗೋಗುತ್ತೆ, ಪ್ರಾಣಿಗಳನ್ನ ತಿಂದು ಮುಗಿಸ್ಬಿಟ್ಟಿರ್ತಾರೆ, ಪ್ರಾಣಿಗಳು ಹಾಕೋ ಸಗಣಿನ ಅವರು ತಗೊಂಡು ಸೌದೆ ಮಾಡ್ಕೊಳ್ಳೋಂಥ ಪ್ರಕ್ರಿಯೆ ಸ್ಟಾಪ್ ಆಗಿರುತ್ತೆ. ಈಗ ಉಳಿಯೋದೇನು ಗೊತ್ತಾ, ಮನುಷ್ಯನ ಮಲವನ್ನು ಸೌದೆಯನ್ನಾಗಿ ಮಾಡಿಕೊಳ್ಳುವಂಥದ್ದು ಮಾತ್ರ ಉಳಿಯುತ್ತೆ. ಅಂದರೆ ಸೀಜ್ ಮತ್ತೆ ಅಷ್ಟು ಭಯಂಕರವಾದಂಥ ಮುತ್ತಿಗೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತ ಅರ್ಥ. ಆವಾಗ ಈ ವಿಷಯ ಹೇಳಿದಾಗ ಎಜೆಕಿಯಲು ತುಂಬ ಬೇಜಾರಾಗುತ್ತೆ. ಪ್ರಭು, ನಾನು ಚಿಕ್ಕ ವಯಸ್ಸಿಂದ ಅದನ್ನೆಲ್ಲ ನಾನು ತಿಂದಿಲ್ಲ, ನಾನು ಆ ರೀತಿಯಾದಂಥ ಪ್ರಕ್ರಿಯೆ ಟಚ್ ಮಾಡಿಲ್ಲ, ನಾನು ಬಹಳ ಪರಿಶುದ್ಧವಾಗಿ ಪಾವಿತ್ರ್ಯವಾಗಿ ನಾನು ಇದ್ದೀನಿ ಪ್ರಭು ಅಂತ ಹೇಳುವಾಗ, ಆಗ ದೇವರು ಹೇಳ್ತಾನೆ 15ನೇ ವಚನದಲ್ಲಿ, ಆತನು ನನಗೆ, ನೋಡು, ಮನುಷ್ಯರ ಮಲಕ್ಕೆ ಬದಲಾಗಿ ದನಗಳ ಸಗಣಿಯನ್ನು ನಿನಗೆ ಗೊತ್ತು ಮಾಡಿದ್ದೇನೆ, ಇದನ್ನು ಉಪಯೋಗಿಸಿ ನಿನ್ನ ರೊಟ್ಟಿಯನ್ನು ಸುಟ್ಟುಕೋ ಎಂದು ಉತ್ತರ ಕೊಟ್ಟನು ಅಂತ ಹೇಳ್ತಾನೆ. ಈಗ ಮನುಷ್ಯರ ಮಲವನ್ನು ಬದಲಾಗಿ ಏನು ಮಾಡ್ತಾನೆ, ಆತನು ದನಗಳ ಸಗಣಿಯನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ದನಗಳ ಸಗಣಿಯನ್ನ ಸೌದೆಯಾಗಿ ಇಲ್ಲಿ ಕೊಟ್ಟೋದನ್ನ ನಾವು ನೋಡ್ತೀವಿ. ನಾವು ಸೌದೆಯನ್ನಾಗಿ ಜನರು ಹಳ್ಳಿಗಳ ಸೈಡ್ ಉಪಯೋಗಿಸ್ಕೊಳ್ಳೋದು ನಾವು ನೋಡಿದ್ದೀವಿ ಅಲ್ವಾ. ಹಾಗಾಗಿ ಇದು ಈ ಕಾಂಟೆಕ್ಸ್ಟ್, ಇದನ್ನು ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡು ದೇವರು ಏನು ಮಲಗಳನ್ನು ದೇವರು ಕೊಟ್ಬಿಟ್ನ, ಅಯ್ಯೋ ಎಂಥ ದೇವರು, ಜ್ಞಾನ ಇಲ್ವಾ, ಅದೆಲ್ಲ ಇಲ್ಲ. ದೇವರು ನೆಕ್ಸ್ಟು ಆ ಪಟ್ಟಣವನ್ನು ಮುತ್ತಿಗೆ ಹಾಕುವಾಗ ಒಳಗಡೆ ಶತ್ರು ಎಷ್ಟು ಟೈಟ್ ಮಾಡ್ತಾನಂದರೆ, ಅವ್ರಿಗೆ ತಿನ್ನಕ್ಕೇನು ಆಹಾರ ಇಲ್ಲದೆ ಇದ್ದಾಗ ಅವ್ರಿಗೆ ಆಹಾರವನ್ನು ಅವರು ಉತ್ಪತ್ತಿ ಮಾಡ್ಕೋಬೇಕಾದ್ರೆ, ಆಹಾರವನ್ನು ಬೇಯಿಸ್ಕೋಬೇಕಾದರೂ ಸಹ ಅವರಿಗೆ ಸೌದೆಗಳು ಬೇಕು. ಆ ಸೌದೆಯ ಯಾವುದು ಅಂದರೆ ಮನುಷ್ಯರ ಮಲದಿಂದ ಸೌದೆ ಕನ್ವರ್ಟ್ ಆಗುತ್ತೆ. ಅಂದರೆ ಅಷ್ಟು ಕಠಿಣವಾದಂಥ ಪರಿಸ್ಥಿತಿಗಳಲ್ಲಿ ಬಂದು ಇಸ್ರೇಲ್ ನಿಂತ್ಕೊಬಿಡುತ್ತೆ ಅಂತ ಇದೇ ಇದರ ಅರ್ಥ. ಅದು ಬಿಟ್ಟು ಬೇರೆ ಏನು ಇಲ್ಲ ಇಲ್ಲಿ. ಇದ್ರೇನು ನಾವು ಎಕ್ಸ್ಟ್ರಾ ನಾವು ಇದು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲವೇ ಇಲ್ಲ. ಈಗಿರುವಲ್ಲಿ ನಾವು ಗಮನಿಸಿದ್ದೆ ಆದರೆ ದೇವರು ಲಾಸ್ಟ್ ಈತನಿಗೆ ದನಗಳ ಸಗಣಿಯನ್ನು ಸಹ ಏನು ಮಾಡ್ತಾನೆ ಅಂದರೆ ಒಂದು ಸೌದೆಯನ್ನಾಗಿ ಕೊಡ್ತಾನೆ. ಆಗ ಸೌದೆಯನ್ನಾಗಿ ನಮಗೆ ಇರೋದು ಯಾವುದು, ದನಗಳ ಸಗಣಿ ಅಷ್ಟೇ. ಆದರೆ ಇಲ್ಲಿ ವ್ಯಕ್ತಿಯನ್ನು ನಾವು ಗಮನಿಸಿದ್ದೆ ಆದರೆ ಇವನು ಸಗಣಿಯನ್ನು ರೊಟ್ಟಿ ಜೊತೆಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ತಿಂತಾನೆ. ಈ ಬೆಳಗಿನ ಹೊತ್ತು ಏನು ಮಾಡ್ತಂದರೆ ಈ ಮದರ್ಸ್, ತಾಯಿಂದರು ಅವ್ರ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಕಟ್ತಾರೆ. ಅದು ಶಾರ್ಟ್ ಬ್ರೇಕ್ ಆಗಿರ್ಬೋದು, ಬಿಗ್ ಬ್ರೇಕ್ ಆಗಿರ್ಬೋದು, ಯಾವುದೋ ಟೈಮಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ ರೊಟ್ಟಿಗೆ ತುಪ್ಪವನ್ನು ಹಚ್ತಾರೆ, ಬೆಣ್ಣೆಯನ್ನು ಹಚ್ಚಿ ಅದನ್ನು ರೋಲ್ ಮಾಡಿ ಕೊಡ್ತಾರೆ. ಇಲ್ಲ ಅಂದರೆ ಜೇನುತುಪ್ಪವನ್ನು ಹಚ್ಚಿ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಕಟ್ತಾರೆ. ಆದರೆ ಈ ವ್ಯಕ್ತಿ ರೊಟ್ಟಿ ಮೇಲ್ಗಡೆ ಸಗಣಿಯನ್ನು ಚೆನ್ನಾಗಿ ಹಂಗೆ ಸ್ಪ್ರೆಡ್ ಮಾಡಿಕೊಂಡು ರೋಲ್ ಮಾಡಿಕೊಂಡು ತಿಂತಾನೆ. ಆದರೆ ತಿನ್ನುವಾಗ ಇವನ್ ಮಹಾನ್ ಭಾವ, ಇವನಿಗೆ ಏನಕ್ಕೆ ಈ ರೀತಿಯಾದಂಥ ಸಗಣಿ ಮೇಲೆ ಇಷ್ಟು ವ್ಯಾಮೋಹ ಬಂತು, ಸಗಣಿ ತಿನ್ಬೇಕಂತ ಏನಕ್ಕೆ ಅನಿಸತ್ತೆ ಅಂತ ಅಂದ್ಕೊಳ್ಳೋದೆ. ಆದರೆ ನನಗೆ ತುಂಬ ಆಶ್ಚರ್ಯ ಅನಿಸುತ್ತೆ, ಏನಕ್ಕೆ ಇವನು ಯಾವ ರೀತಿಯಾಗಿ ಇದನ್ನು ತಿನ್ನೋಕೆ ಇವನು ಹೋಗ್ತಾನೆ, ಹೆಂಗೆ ಇವನು ಮನಸ್ಸು ಬರುತ್ತೆ ಅಂತ ಅನಿಸತ್ತೆ. ಆ ಸಗಣಿಯಲ್ಲಿ ನಾವು ಮಿಕ್ಸ್ ಮಾಡ್ತಿರ್ಬೇಕಾದ ಬಾಯಿಗೆ ಇಕ್ತಿರ್ಬೇಕಾದಾಗ ಮೂಗು ವಾಸನೆ ಹೊಡೆಯುತ್ತೆ, ಅಷ್ಟು ಕೆಡದಾಗಿ ಇರುತ್ತೆ ಅದು. ಅಂಥದ್ರಲ್ಲಿ ಏನು ಮಾಡ್ತಾನೆ, ನೀನು ತಿನ್ನೋಕೆ ಹೋಗ್ತಾನೆ. ಕೆಲವೊಮ್ಮೆ ನಾವೇ ಬೈತೀವಿ, ನಿನ್ನ ತಲೆಯಲ್ಲಿ ಏನಾದರೂ ಬುದ್ಧಿ ಇದೆ, ಸಗಣಿ ಇದೆಯಾ ಅಂತ ಬೈತೀವಿ ನಾವು. ಹೊಟ್ಟೆಗೆ ಏನು ತಿಂತೀಯ, ಅನ್ನ ತಿಂತೀಯ, ಸಗಣಿ ತಿಂತೀಯ ಅಂದರೆ ಇದೆಲ್ಲ ನೆಗೆಟಿವ್ ಕೊನೋಟೇಷನಲ್ಲಿ ಯೂಸ್ ಮಾಡ್ತಿರ್ಬೇಕಾದಾಗ ಇವನು ಪಾಸಿಟಿವ್ ಆಗೇ ತಿನ್ನೋಕೆ ಹೊಂಟೋ, ನೀನು ಮಹಾಭೂಪ. ಇವನು ನೋಡಿದ್ರೆ ಎಲ್ಲಾದರೂ ಸೆಲ್ಫಿ ತಗೋಬೇಕ, ನೀನು ತುಂಬ ಗ್ರೇಟ್ ಗುರು, ನೀನು ನಿನ್ನಂಥ ವ್ಯಕ್ತಿ ಭೂಮಿ ಮೇಲೆ ಸಿಗೋಕ್ಕಾಗಲ್ಲ ಅಂತ ಆಗ ಅನ್ಕೊಳ್ಳೋಕ್ಕೂ ಆಗುತ್ತಾ, ಅದು ಅವ್ರವ್ರ ಇಷ್ಟ. ಆದರೆ ನಾರ್ತ್ ಸೈಡಲ್ಲಿ ಏನು ಗೊತ್ತಾ, ಸಗಣಿಗೆ ಗೋಬರ್ಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಅವರು. ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂದರೆ ಹಸುವಿಂದ ಬಂದದ್ದು ಎಲ್ಲವೂ ಶ್ರೇಷ್ಠ ಅಂತ ಹೇಳ್ತಾರೆ. ಈಗಿರುವಲ್ಲೇ ಡಾಕ್ಟ್ರು ಸಹ ಸಜೆಸ್ಟ್ ಮಾಡ್ತಾರಲ್ಲೇ, ನೀವು ಗೋಬರ್ ತಿನ್ಬೇಕಪ್ಪ, ಅದರಲ್ಲಿ ತುಂಬ ಒಳ್ಳೆ ಅಂಶಗಳಿದೆ, ಯಾಕಂದರೆ ಅದು ಮೈಂಡು ಮತ್ತು ಬಾಡಿನ ಪ್ಯೂರಿಫೈ ಮಾಡುತ್ತೆ ಅಂತ ಆತನು ಡಾಕ್ಟರ್ ಆಗಿದ್ದು ಆ ವಿಷಯವನ್ನು ಹೇಳ್ಕೊಡ್ತಾನೆ. ಕೆಲವರು ಇದು ಅನ್ಸೈಂಟಿಫಿಕ್ ಅಂತ ಹೇಳ್ತಾರೆ. ಏನಿದ್ರೂ ಸಹ ಇದು ಅತಿರೇಕಕ್ಕೆ ಹೋಗುತ್ತಲ್ವಾ. ಮನುಷ್ಯನು ಅನ್ನವನ್ನು ತಿನ್ನಬೇಕು ಅಷ್ಟೇ. ಹೀಗಿರುವಲ್ಲಿ ಬೈಬಲಲ್ಲಿ ಕೆಲವು ರೆಫರೆನ್ಸ್ಗಳನ್ನ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಹೋಶೇಯ ಪುಸ್ತಕದ 4ನೇ ಅಧ್ಯಾಯದ 6ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಮೈ ಪೀಪಲ್ ಆರ್ ಡಿಸ್ಟ್ರಾಯ್ಡ್ ಫಾರ್ ದ ಲ್ಯಾಕ್ ಆಫ್ ದ ನಾಲೆಜ್ ಅಂತ ಹೇಳ್ತಾರೆ. ಮನುಷ್ಯನಿಗೆ ನಾಲೆಜ್ ಇರಬೇಕು, ನಾಲೆಜ್ ಹೋಯ್ತು ಅನ್ಕೋ ಈ ರೀತಿಯಾದ ವಿಷಯಗಳೆಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಮ್ಮೆ ಎಜುಕೇಟೆಡ್ ಆಗಿದ್ರು ಎಜುಕೇಟೆಡ್ ಅಲ್ಲಿರುವಂಥ ಮೂರ್ಖತ್ವವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಅವರು. ಅದು ಸೆಕೆಂಡ್ ವಚನವನ್ನು ನಾವು ಗಮನಿಸಿದ್ದೆ. ಆದರೆ ಕೀರ್ತನೆಗಳು 81:16 ಈ ರೀತಿಯಾಗಿ ಹೇಳುತ್ತೆ, ಬಟ್ ಐ ವುಡ್
ಫೀಡ್ ಯು ವಿತ್ ದಿ ಫೈನೆಸ್ಟ್ ವೀಟ್ ಅಂಡ್ ಐ ವುಡ್ ಸ್ಯಾಟಿಸ್ಫೈ ಯು ವಿತ್ ದಿ ವೈಲ್ಡ್ ಹನಿ ಫ್ರಮ್ ದ ರಾಕ್ ಅಂತ ಹೇಳ್ತಾನೆ. ದೇವರು ಶ್ರೇಷ್ಠವಾದ ಗೋಧಿಯನ್ನು ಕೊಡ್ತೀನಿ, ನಿನಗೆ ಉನ್ನತವಾದಂಥ ಜೇನನ್ನು ನಿನಗೆ ಕೊಡ್ತೀನಿ ನಾನು ಅಂತ ಹೇಳ್ತಾನೆ. 3ನೇ ವಚನ ನಾವು ಗಮನಿಸಿದಾದ್ರೆ, ಇಫ್ ಯು ಆರ್ ವಿಲ್ಲಿಂಗ್ ಅಂಡ್ ಒಬಿಡಿಯಂಟ್ ಯು ಶಲ್ ಈಟ್ ದ ಗುಡ್ ಆಫ್ ದ ಲ್ಯಾಂಡ್ ಅಂತ ಹೇಳ್ತಾನೆ. ನೀನು ಇಷ್ಟಪಡೋದೇ ಆದರೆ, ನನಗೆ ವಿಧೇಯನಾಗಿದ್ರೆ ಈ ಭೂಮಿಗೆ ಸಂಬಂಧಪಟ್ಟದ್ದು ಶ್ರೇಷ್ಠವಾದದ್ದು ಒಳ್ಳೆಯದನ್ನ ನಿನಗೆ ತಿನ್ನಕ್ಕೆ ಅನುಮತಿ ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ದೇವರು ತಿನ್ನೋದಕ್ಕೆ ಒಳ್ಳೆಯದನ್ನೇ ಕೊಡ್ತಾನೆ, ಅದರ ಜೊತೆಗೆ ದೇವರು ಶ್ರೇಷ್ಠವಾದ ಗೋಧಿಯನ್ನು ಕೊಡ್ತಾನೆ. ಈ ರೀತಿಯಾಗಿ ಪ್ಲಾನ್ ಇಟ್ಕೊಂಡಿರ್ಬೇಕಾದಾಗ ದೇವರು ಸಗಣಿ ತಿನ್ನುವಂಥ ಜ್ಞಾನವನ್ನೆಲ್ಲ ದೇವರು ನಮಗೆ ಕೊಡೋದಿಲ್ಲ. ಹಾಗಾಗಿ ಈ ವಿಷಯ ನಮಗೇನು ಅರ್ಥ ಆಗುತ್ತಂದರೆ, ನಾವು ಜ್ಞಾನದೊಟ್ಟಿಗೆ ನಡ್ಕೋಬೇಕು, ಜ್ಞಾನದೊಟ್ಟಿಗೆ ಇರಬೇಕು, ಅಂಡರ್ಸ್ಟ್ಯಾಂಡಿಂಗು ನಮಗಿರಬೇಕು. ಆಧ್ಯಾತ್ಮಿಕದ ಆ ಇಲ್ಯುಮಿನೇಷನ್ ಪ್ರಕಾಶ ನಮಗೆ ತುಂಬ ಇಷ್ಟ, ಅದು ತುಂಬ ಬೇಕು ಸಹ, ಅದು ನಮ್ಮನ್ನು ಮುನ್ನಡೆಸುತ್ತೆ. ಈಗಿರುವಲ್ಲೇ ಕರ್ತನು ನಮ್ಮನ್ನು ಈ ರೀತಿಯಾಗಿ ನಮ್ಮನ್ನು ನಡೆಸ್ತಾ ಇದ್ದಾನೆ. ಹಾಗಾಗಿ ಈ ಎಜೆಕಿಯಲ್ ಸಂದರ್ಭ ನನಗೆ ಜ್ಞಾಪಕ ಬಂತು, ಇದನ್ನು ಎಕ್ಸ್ಪ್ಲೈನ್ ಮಾಡಿದೆ ಈ ವ್ಯಕ್ತಿಯನ್ನು ಇಟ್ಕೊಂಡು. ಹಾಗಾಗಿ ಜ್ಞಾನದೊಟ್ಟಿಗೆ ವಿವೇಕದೊಟ್ಟಿಗೆ ನಡ್ಕೊಳ್ಳೋಣ, ಅದು ಬಹಳ ಶ್ರೇಷ್ಠವಾಗಿರುತ್ತೆ. ಆದರೂ ಈ ವ್ಯಕ್ತಿ ತುಂಬ ಗ್ರೇಟ್ ಅಲ್ವಾ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಮತ್ತೆ ಬಂದು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಅಲ್ಲಿವರೆಗೂ ಕರ್ತನ ಕೃಪೆ ನಮ್ಮನ್ನು ಆವರಿಸಿರಲಿ. ಥ್ಯಾಂಕ್ ಯು.